ಹಾಯ್. ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ ನೋಡಿದ್ರ? ನೋಡಿಲ್ಲ ಅಂದ್ರೆ ಬೇಗ ನೋಡಿ. ಯಾಕೆಂದ್ರೆ ನಮ್ ಕನ್ನಡಿಗನ್ನ ಮೀರಿ ಇತರ ಲ್ಯಾಂಗ್ವೇಜ್ ಅವರು ನಮಗೆ ನಮಗೆ ಕಾಂಪಿಟೇಟಿವ್ ಕೊಡುವ ಲೆವೆಲ್ ಅಲ್ಲಿ ವ್ಯೂಸ್ ಕೊಡ್ತಿದ್ದಾರೆ. ಹೌದು, ಈ ಟೀಸರ್ ಕನ್ನಡ, ಮಲಯಾಳ, ತಮಿಳು, ತೆಲುಗು, ಹಿಂದಿಯಲ್ಲಿ ಬಿಡುಗಡೆಯಾಗಿದೆ, ಇಂಗ್ಲಿಷ್ ನಲ್ಲೂ ಬಿಡುಗಡೆಯಾಗಿದೆ. ಆದ್ರೆ ಹಿಂದಿಯಲ್ಲಿ ಈ ಟೀಸರ್ ಓಡಿರೋದು ಎಷ್ಟು ಗೊತ್ತಾ? ಬರೋಬ್ಬರಿ 3 ದಿನದಲ್ಲಿ 25 ಮಿಲಿಯನ್ ವ್ಯೂಸ್ ಪಡೆದಿದೆ. ಇನ್ನು ತೆಲುಗಲ್ಲಿ 12 ಮಿಲಿಯನ್. ನಮ್ ಕನ್ನಡದಲ್ಲಿ ಎಷ್ಟು ಗೊತ್ತಾ? 8.4 ಮಿಲಿಯನ್. 8.4 ಮಿಲಿಯನ್ ದೊಡ್ಡ ನಂಬರೇ ಸರಿ. ಈ ತರ ಮೂವಿಗಳಿಗೆಲ್ಲ ಹೋಲಿಸಿದ್ರೆ ವಾವ್, ಒಂದು ವ್ಯೂಸಿಗೆ ವಾವ್ ಅನ್ಬೇಕು. ಆದ್ರೆ ತೆಲುಗು ಇಂಡಸ್ಟ್ರಿಗೆ ಹೋಲಿಸಿದ್ರೆ ನಾವ್ಯಾಕೋ ಈ ಸಿನಿಮಾವನ್ನು ಸಪೋರ್ಟ್ ಮಾಡ್ತಿರೋದು ಕಮ್ಮಿ ಅಂತ ಅನ್ಸಕ್ಕೆ ಶುರು ಆಗಿದೆ. ಯಶ್ ನಮ್ಮವರು, ಕನ್ನಡದ ಒಂದು ನಟ. ಅಲ್ಲದೆ ಯಶ್ ಎಲ್ಲಿ ಹೋದ್ರು ಕನ್ನಡದ ನಟನಾಗಿ ಗುರುತಿಸ್ಕೊಳ್ತಾ ಇರೋದು. ಅವ್ರೇನು ಬಾಲಿವುಡ್ ನಟನಾಗಿ ಗುರುತಿಸ್ಕೊಳ್ತಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ, ಬಟ್ ಈಸ್ ಎ ಕನ್ನಡ ಹೀರೋ, ಸ್ಯಾಂಡಲ್ವುಡ್ ಹೀರೋ. ಆಗಿರುವಾಗ ನಾವು ಕನ್ನಡಿಗರು ಯಶ್ಗೆ ತುಂಬಾ ಸಪೋರ್ಟ್ ಕೊಡ್ಬೇಕಾಗಿತ್ತು. ತೆಲುಗಿನಲ್ಲಿ ಸಿಗ್ತಿರೋ ಒಂದು ಸಪೋರ್ಟ್ ಇದೆಯಲ್ಲ, ಅದು ಇಲ್ಲಿ ಸಿಗ್ತಲ್ಲ. ಇನ್ನು ಕೆಲವರು ತಮಾಷೆಗೆ ಏನ್ ಹೇಳ್ತಿದಾರೆ ಗೊತ್ತಾ? ನಾವು ಕನ್ನಡಿಗರು ಏನ್ ಮಾಡ್ತಿದೀವಿ ಅಂತೆ, ಬೇರೆ ಭಾಷೆಗಳಲ್ಲಿ ಹೇಗೆ ಬಂದಿದೆ, ಡಬ್ ಆಗಿ ಬಂದಿದೆ ಅಂತ ನೋಡ್ತಾ ಇದೀವಿ. ಇರ್ಬೋದು, ಕ್ಯೂರಿಯಾಸಿಟಿಯಿಂದ ನಾವು ನೋಡ್ತಾ ಇರ್ಬೋದು. ಆದ್ರೆ ಅಲ್ಲಿಯ ಜನರು ಅಷ್ಟೇ ರೆಸ್ಪಾನ್ಸ್ ಕೊಟ್ಟಿರೋದ್ರಿಂದ ಆ ಒಂದು ವ್ಯೂಸ್ ಬಂದಿದೆ. ನಮ್ಮ ಈ ಒಂದು ಟಾಕ್ಸಿಕ್ ಟ್ರೈಲರ್, ಹಾಟ್ ಟ್ರೈಲರ್ ಬಂತಲ್ಲ, ಅವಾಗ ಮಡಿವಂತರಿಗೆ ಒಂದು ಸಿಕ್ಕಾಬಟ್ಟೆ ಇದೆ. ಯಾಕಂದ್ರೆ ಯಶನ್ನು ಇದುವರೆಗಿನ ಮೂವಿಗಳನ್ನ ಹಾಗೆ ನೋಡಿರ್ಲಿಲ್ಲ. ಒಂದು ಮನೆಯವರೆಲ್ಲ ಕೂತು ನೋಡುವಾಗ ಸ್ವಲ್ಪ ಮುಜುಗರ ಆಗುವಂತ ಯಾವ ಸೀನು ಯಶ್ ಮೂವಿಯಲ್ಲಿ ಇಲ್ಲ. ಆದ್ರೆ ಈ ಮೂವಿಯಲ್ಲಿ ಆ ಒಂದು ಸೀನ್ ನೋಡಿದಾಗ ಎಲ್ಲರೂ ಒಂಥರ ಹಿಂದೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಟೀಸರ್ ನಲ್ಲಿ ಏನಿದೆ ಅದು, ಕೆಲವರು ಅದು ಓಪನ್ ಮಾಡುವಾಗ ರಿವ್ಯೂ ಕೊಡೋರೆಲ್ಲ ಹೇಳ್ತಿದ್ದಾರೆ ದೊಡ್ಡದಾಗಿ. ಫಸ್ಟ್ ನೋಡಿರ್ತಾರೆ, ಸ್ಟಿಲ್ ಅವ್ರು ಹೇಳುದು, ಅಯ್ಯೋ ಇದು ಓಪನ್ ಮಾಡಿದಾಗ ಯಾವ ಬಾಂಬ್ ಬರುತ್ತೆ ಗೊತ್ತಿಲ್ಲ ಅಂತ. ಆದ್ರೆ ಟೀಸರ್ ಇದೆಯಲ್ಲ, ಸೂಪರ್ ಆಗಿದೆ. ಯಾವ ಹೀರೋಯಿನ್ ತೋರಿಸಿದೆ, ಯಶ್ ಮಾತ್ರ ಹೈಲೈಟ್ ಆ ಟೀಸರ್ ಅಲ್ಲಿ. ಯಶ್ ಅನ್ನು 2 ಕ್ಯಾರೆಕ್ಟರ್ ಆ ಟೀಸರ್ ಮೂಲಕ ರಿವೀಲ್ ಆಗಿದೆ. ಹೀರೋನ ಯಶ್, ಆಂಟಿ ಹೀರೋ ಯಶ್, ಮತ್ತೆ ಒಂದು ನಮ್ಮ ಓಲ್ಡ್ ಯಶ್ ಏನಿದೆ ಅದು ಆ ಒಂದು ಸಿನಿಮಾದಲ್ಲಿ ನಮಗೆ ಬ್ಯಾಕ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಒಂದು ಗಡ್ಡ ಇಲ್ಲದ ಲುಕ್ ಅಲ್ಲ ಅದ್ರಲ್ಲಿ ರಿವೀಲ್ ಆಗಿದೆ. ಟೋಟಲ್ ಆಗಿ ಈ ಟೀಸರ್ ಒಂದು ಹಾಲಿವುಡ್, ಅದರ ಒಂದು ಟೆಕ್ನಾಲಜಿ ಎಲ್ಲ ಅದು ಬಳಸ್ಕೊಂಡಿರೋ ಎಲ್ಲ ನೋಡುವಾಗ ಒಂದು ಹಾಲಿವುಡ್ ಲೆವೆಲ್ಗೆ ಇದೆ ಅನ್ನೋದಕ್ಕೆ ನೋ ಡೌಟ್. ಅಷ್ಟು ಚೆನ್ನಾಗಿದೆ. ಈ ಮೂವಿ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ಲಿದೆ. ಈ ಒಂದು ಟೀಸರ್ ಕ್ರೇಜ್ ನೋಡುವಾಗ, ಅಂದ್ರೆ ಹಿಂದಿಯಲ್ಲಿ 25 ಮಿಲಿಯನ್, ತೆಲುಗಿನಲ್ಲಿ 12 ಮಿಲಿಯನ್, ಕನ್ನಡದಲ್ಲಿ 8.4 ಮಿಲಿಯನ್ ವ್ಯೂಸ್ ಬಂದಿದೆ, ತಮಿಳಲ್ಲಿ 4 ಮಿಲಿಯನ್, ಮಲಯಾಳಂಲ್ಲಿ 2 ಮಿಲಿಯನ್. ಹೀಗೆ ಎಲ್ಲ ಭಾಷೆಗಳಲ್ಲೂ ಈ ಒಂದು ಟೀಸರ್ ಅದರದೇ ಆದ ಒಂದು ಪವರ್ ತೋರಿಸಿದೆ. ಹಾಗಾಗಿ ಟಾಕ್ಸಿಕ್ KGF 2 ನಂತರ ಯಶ್ ಯಾವ ರೀತಿಯ ಮೂವಿ ಮಾಡ್ತಾರೆ ಎಂಬ ಒಂದು ಕುತೂಹಲ ಎಲ್ಲರಲ್ಲಿ ಇತ್ತು. ಯಾಕೆಂದ್ರೆ ಆ ಒಂದು KGF ಅವ್ರನ್ನ ಆ ಲೆವೆಲ್ಗೆ ತಂದು ಕೂರಿಸಿತ್ತು. ಅದನ್ನು ಮೀರಿಸುವಂತ ಮೂವಿ ಮಾಡ್ತಾರೆ ಅನ್ನೋ ಡೌಟ್ ಇತ್ತು. ಬಟ್ ಇದು ನೋಡುವಾಗ ಆ ಒಂದು ಲೆವೆಲ್ಗೆ ಬರೋದಂತೂ ಪಕ್ಕ. ಅಷ್ಟು ಸೂಪರ್ ಆಗಿದೆ. ಪ್ಯಾನ್ ಇಂಡಿಯಾ ಸ್ಟಾರ್, ನಮ್ಮ ಕನ್ನಡದ ಸ್ಟಾರ್ ಇವರು. ನಮ್ಮ ಈ ಮೊದ್ಲೆಲ್ಲ ನೋಡಿ, ನಾವು ಸಿನಿಮಾ ರಂಗದಲ್ಲಿ ಬಾಲಿವುಡ್ ನಟರನ್ನೇ ಇನ್ನು ದೊಡ್ಡದಾಗಿ ನೋಡ್ತಿದ್ರು, ಮತ್ತೆ ತಮಿಳ್, ತೆಲುಗು. ಅದಾದ ಮೇಲೆ ಕನ್ನಡ ನಟರನ್ನ ಎಲ್ಲ ಒಂದು ಅವಾರ್ಡ್ಗಳಲ್ಲಿ ಹೋದಾಗಲ್ಲಿ ಕೂರ್ಸೋದು ಎಲ್ಲ ಮಾಡ್ತಿದ್ರು. ಆದ್ರೆ ಈಗಾಗ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗ ಬೆಳೆದು ನಿಂತಿರೋ ಒಂದು ರೀತಿ ಇದೆಯಲ್ಲ, ಅದು ವಾವ್ ಆಗಿದೆ. ಯಾವ ಬಾಲಿವುಡ್ಗಿಂತನೂ ಕಮ್ಮಿ ಇಲ್ಲ, ಯಾವ ಟಾಲಿವುಡ್ ಕಾಲಿವುಡ್ಗಿಂತನೂ ಕಮ್ಮಿ ಇಲ್ಲ. ಈಗ ಹಾಲಿವುಡ್ ಲೆವೆಲ್ಗೆ ನಾವು ಬೆಳೀತಾ ಇದೀವಿ. ಅದು ಕನ್ನಡ ಜನತೆಗೆ, ಕನ್ನಡ ಸಿನಿ ಪ್ರಿಯರಿಗೆ ಹೆಮ್ಮೆ ಪಡುವಂತ ವಿಚಾರನೇ ಹೌದು. ಯಶ್ನ ಈ ಒಂದು ಪ್ರಯತ್ನ ನಾವೆಲ್ಲ ಬೆಂಬಲಿಸೋಣ. ತೆಲುಗವರೆಲ್ಲ ನೋಡಿ ಎಷ್ಟು ವ್ಯೂಸ್ ಕೊಡ್ತಾ ಇದ್ದಾರೆ. ತೆಲುಗುದ ಪಾಪ್ಯುಲೇಷನ್ ಹೆಚ್ಚು ಅಂತ ಹೇಳ್ಬೋದು ನೀವು. ಹೌದು ಹೌದು, ಆಂಧ್ರದಲ್ಲಿ 4.9 crore ಪಾಪ್ಯುಲೇಷನ್ ಇದ್ರೆ, ತೆಲಂಗಾಣದಲ್ಲಿ 3 odd ಪಾಪ್ಯುಲೇಷನ್ ಇದೆ. ಇದೆರಡು ಕಂಪೇರ್ ಮಾಡಿದ್ರೆ ಇವು ಎರಡು ತೆಲುಗು ಮಾತಾಡುವ ಒಂದು ಸ್ಟೇಟ್. ಇಲ್ಲಿ ತೆಲುಗು ಪಾಪ್ಯುಲೇಷನ್ ಹೆಚ್ಚಿರೋದ್ರಿಂದ ಟೀಸರ್ ಹೆಚ್ಚು ವ್ಯೂಸ್ ಪಡೆದಿರ್ಬೋದು ಹೇಳ್ಬೋದು. ಆದ್ರೆ ಇಲ್ಲಿ ಹೀರೋ ಯಾರು? ನಮ್ಮ ಕನ್ನಡದವರು. ನಮ್ ಪಾಪ್ಯುಲೇಷನ್ 6.9 crore ಇದ್ದೀವಿ. ಆಗಿರುವಾಗ ಅಲ್ಲಿಗೆ ಕಂಪೇರ್ ಮಾಡಿ ನಾವು ಆ ಒಂದು ವ್ಯೂಸ್ ಕೂಡ ಅಷ್ಟೇ ಕೊಡ್ಬೇಕು. ಕನ್ನಡಿಗರಾಗಿ ಕನ್ನಡದವರ ಪ್ರಯತ್ನವನ್ನ ಎಂದಿಗೂ ಬಿಟ್ಟು ಕೊಡದಿರುವ ಯಶ್ ನಮ್ಮೆಲ್ಲರ ಹೆಮ್ಮೆ, ನಮ್ಮ ಚಿತ್ರರಂಗದ ಹೆಮ್ಮೆ. ಅವ್ರು ಏನ್ ಮಾಡಿದ್ರು, ಏನ್ ಕೊಟ್ರು ಅದಕ್ಕಿಂತ ಕನ್ನಡ ಜನತೆ ಹೆಮ್ಮೆ ಪಡುವಂತ ಒಂದು ಸ್ಟಾರ್ ಅವರು. ಸೊ ಯಶ್ ಕನ್ನಡದ ಹೀರೋ,
ಕನ್ನಡದ ಹೀರೋ ಆ ಮಟ್ಟಿಗೆ ಬೆಳೆದಿರೋದು ಕನ್ನಡಿಗರ ಹೆಮ್ಮೆ. ಇನ್ನೊಂದು, ಕನ್ನಡ ನೆಲದಿಂದ ಅವ್ರ ಮೇಲೆ ಬೇರೆ ಹೋದ್ರು ಸಮೇತ ಅವ್ರು ಕನ್ನಡ ನೆಲವನ್ನು ಮರೆತಿಲ್ಲ. ಅವ್ರು ಎಲ್ಲಿ ಹೋದ್ರು ಕನ್ನಡಿಗರಾಗೆ ಗುರುತಿಸ್ಕೊಳ್ತಿದ್ದಾರೆ. ಅದೊಂದು ಖುಷಿಯ ವಿಚಾರ. ಕೆಲವರು ಇಲ್ಲಿಂದ ಬೆಳೆದು ಹೊರಗೆ ಹೋದ ಮೇಲೆ ಕನ್ನಡ ನೆಲವನ್ನು ಮರೆತಾರೆ, ನಾವು ಕನ್ನಡ ಫಿಲಮ್ ಅಲ್ಲೇ ಆಕ್ಟ್ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ ಹಿಂಜರಿತಾ ಇದ್ರು. ಮತ್ತೆ ಪರಿಚಯನೇ ಇಲ್ಲ, ತಮಗೆ ಮೊದ್ಲು ಅವಕಾಶ ಕೊಟ್ಟ ಒಂದು ಹಿಟ್ ಫಿಲಂ ಕೊಟ್ಟ ಒಂದು ಸ್ಟುಡಿಯೋದವ್ರನ್ನೇ ಹೇಳ್ಕೊಳಕ್ಕೆ ಹಿಂದೆಟಾಗ್ತಾರೆ. ಆದ್ರೆ ಯಶ್ ಆಗಲ್ಲ. ಯಶ್ ಎಲ್ಲಿ ಹೋದ್ರು ಕನ್ನಡದ ಹುಡುಗಾಗೆ ಒಂದು ಗುರುತಿಸ್ಕೊಳ್ಳೋದ. ಕನ್ನಡಿಗರಾಗಿ ಕನ್ನಡದವರ ಪ್ರಯತ್ನವನ್ನ ಎಂದಿಗೂ ಬಿಟ್ಟು ಕೊಡದಿರುವ ಯಶ್ ನಮ್ಮೆಲ್ಲರ ಹೆಮ್ಮೆ, ನಮ್ಮ ಚಿತ್ರರಂಗದ ಹೆಮ್ಮೆ. ಅವ್ರು ಏನ್ ಮಾಡಿದ್ರು, ಏನ್ ಕೊಟ್ರು ಅದಕ್ಕಿಂತ ಕನ್ನಡ ಜನತೆ ಹೆಮ್ಮೆ ಪಡುವಂತ ಒಂದು ಸ್ಟಾರ್ ಅವರು. ಸೊ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಆಲ್ ದಿ ಬೆಸ್ಟ್ ಹೇಳೋಣ ಅಲ್ವಾ.